ಭಾಷ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾರಂಭ ಆಗಲಿದೆ, ಆಗ್ತಾ ಇದೆ ಅಂತ ಹೇಳ್ತೀವಿ. ಜನ್ಮನಾಮ ರೋದುಕಂ, ಜನ್ಮ ರಾಶಿಯಲ್ಲಿ ಗುರು ಬಂದಾಗ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆದರೆ ಒಂದು ಕಾಲ ಇತ್ತು, ಆ ಕಾಲಘಟ್ಟದಲ್ಲಿ ಆಗಿತ್ತು. ಈ ಕಾಲದ ಘಟ್ಟದಲ್ಲಿ ಬೇರೆ ರೀತಿಯ ಒಂದು ಈಕ್ವಲ್ ಆಗಿ ಬೇರೆ ರೀತಿ ತೊಂದರೆಗಳು ಬರ್ಬೋದು. ಶಿವಫಲಗಳು ಇದೆ ಅಂತ ಹೇಳ್ತೀವಿ. ಸಾಮಾನ್ಯ ಶಿವಫಲಗಳು ಮಧ್ಯಮ ಫಲ ಇದ್ದರೆ ಶಿವಫಲ ಅಂತ ಹೇಳಬೇಕು. ಕಷ್ಟ ಪರಿಹಾರ ಆಗುತ್ತೆ ಅಂದರೆ ಶಿವಫಲ ಅಂತ ಹೇಳಬೇಕು. ಸುಖ ಸಿಗದೆ ಇರಬಹುದು, ಮತ್ತು ಕಷ್ಟ ಪರಿಹಾರ ಆಗುತ್ತೆ. ಹಾಗಾಗಿ ಜನ್ಮರಾಶಿಯಲ್ಲಿರ್ತಕ್ಕಂತಹ ಗುರು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಅಷ್ಟೇ ಚಿಂತೆಯನ್ನು ಕೊಡ್ತಾನೆ, ಮನಸ್ತಾಪವನ್ನು ಕೊಡ್ತಾನೆ, ಮಾನಸಿಕ ಒತ್ತಡವನ್ನು ಕೊಡ್ತಾನೆ. ಆದರೂ ಕೂಡ ಗುರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಯಾಕೆ ಅಂತಂದರೆ ಗುರು ಸಪ್ತಮಾಧಿಪತಿ. ನಿಮಗೆ ಸಪ್ತಮಾಧಿಪತಿ ಅಂತಂದರೆ ನಿಮ್ಮ ಎಲ್ಲ ಕಷ್ಟವನ್ನು ದುಃಖವನ್ನು ಪರಿಹಾರ ಮಾಡ್ತಕ್ಕಂಥವನು. ಅವನು ಸಪ್ತಮಾಧಿಪತಿ. ಕರ್ಮಾಧಿಪತಿ ಅವನೇ. ನೀವು ಒಳ್ಳೆಯ ಕೆಲಸದ ಯೋಚನೆಯನ್ನು ಒಳ್ಳೆಯ ವಿಚಾರವನ್ನೆಲ್ಲವನ್ನು ತಲೆಯಲ್ಲಿ ತುಂಬತಕ್ಕಂಥವನು ಗುರುನೇ. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿಯೇ ಸುಖಾಧಿಪತಿ, ಸಪ್ತಮಾಧಿಪತಿ, ದಶಮಾಧಿಪತಿ ಮತ್ತು ರಾಶ್ಯಾಧಿಪತಿ. ತುಂಬ ವಿಶೇಷವಾಗಿರ್ತಕ್ಕಂತಹ ಒಂದು ಫಲವನ್ನು ಹೊಂದುವಂತಹ, ಒಂದು ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನು, ಶಕ್ತಿಯನ್ನು, ಬುದ್ಧಿಮತ್ತೆಯನ್ನು ಹೊಂದುವಂತಹ ಮತ್ತು ಎಲ್ಲ ರೀತಿಯಲ್ಲೂ ದಶದಿಕ್ಕುಗಳಲ್ಲಿ ಯೋಚನೆ ಮಾಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮುನ್ನುಗ್ಗುವಂತಹ ಸಾಮರ್ಥ್ಯವನ್ನು ಈ ಮಿಥುನ ರಾಶಿಯವರಿಗೆ ಗುರು ಕೊಡ್ತಾನೆ. ಮತ್ತು ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನು ಪ್ರತ್ಯುತ್ಪನ್ನಮತಿ ಅಂದರೆ ಕಾಲಕ್ಕೆ ತಕ್ಕನಾಗಿ ಯೋಚನೆಯನ್ನು, ಚಿಂತನೆಯನ್ನು, ಜೀವನ ಶೈಲಿಯನ್ನು ಬದಲಿ ಮಾಡಿಸಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಬುಧ ಬುದ್ಧಿಕಾರಕನಾಗಿ ಕೊಡ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲ ಅಂತಾನೆ ಹೇಳಬೇಕು. ಯಾಕೆ ಅಂದರೆ 9ರಲ್ಲಿ ಈಗ ಶನಿ ವಕ್ರಾಗಿ 9ಕ್ಕೆ ಬಂದಿದ್ದಾನೆ. ಅಂದರೆ ಒಂದು ಪಾದ ಹಿಂದೆ ಬಂದಿದ್ದಾನೆ. ಅಂದರೆ ಭಾಗ್ಯಸ್ಥಾನದಲ್ಲಿ ಶನಿ ಬಂದಿದ್ದಾನೆ. ಜನ್ಮನೆ ದ್ವಾದಶೇ ಮಂದೆ ಚತುರ್ಥೆ ನವಪಂಚಮೆ, 9ನೇ ಮನೆಯಲ್ಲಿ ಶನಿ ಅಷ್ಟು ಪ್ರಬಲವಾಗಿ ಒಳ್ಳೆಯ ಫಲವನ್ನು ಕೊಡೋದಿಲ್ಲ. ಆದರೂ ಕೂಡ ಈ ರಾಶಿಗೆ ಅವನು ಶಿವಫಲವನ್ನೇ ಕೊಡಬೇಕು. ಯೋಗಕಾರಕನು ಕೂಡ ಆಗಿರ್ತಾನೆ. ಹಾಗಾಗಿ ಅವನು ಅಷ್ಟಮ ನವಮಾಧಿಪತಿ ಆಗ್ತಾನೆ. ಈ ಜಾತಕಕ್ಕೆ ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಅಂತಹ ತೊಂದರೆಗಳನ್ನು ಆಗೋದಿಲ್ಲ. ಹಾಗಾಗಿ ಒಳ್ಳೆಯ ಫಲಗಳು ಬರುತ್ತೆ. ಮತ್ತು ಗುರು ಈ ರಾಶಿಯಲ್ಲಿ ಇರೋದ್ರಿಂದ ಅವನು ರಾಶಿಯಲ್ಲಿ ಅವನು ಒಳ್ಳೆಯದು ಕೆಟ್ಟದ್ದು ಎನ್ನೋದಕ್ಕಿಂತ ಮುಖ್ಯವಾಗಿ ಅವನ ಗುರು ದೃಷ್ಟಿ ಒಳ್ಳೆಯದು. ಯಾವತ್ತೂ ಕೂಡ ಗುರು ಇರುವ ಮನೆಯನ್ನು ಅಷ್ಟು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋದಿಲ್ಲ. ಗುರು ದೃಷ್ಟಿ ಒಳ್ಳೆಯದು ಅಂತ ಹೇಳ್ತೀವಿ. ಗುರು ಈಗ ಮಿಥುನ ರಾಶಿಯಲ್ಲಿದ್ದು ಪಂಚಮ ಸ್ಥಾನವನ್ನಂದ 5ನೇ ಮನೆಯನ್ನು ನೋಡ್ತಾನೆ. ಅಂದರೆ ಪುತ್ರಸ್ಥಾನ, ಕುಟುಂಬ ಸ್ಥಾನ, ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರುದೃಷ್ಟಿ ಇದೆ ಮಿಥುನ ರಾಶಿಯವರಿಗೆ. ಅದಾದ ಮೇಲೆ ಮಿಥುನ ರಾಶಿಯಿಂದ ಸಪ್ತಮ ಸ್ಥಾನ, ಗುರುವಿನ ಸ್ವಕ್ಷೇತ್ರ, ಅದು ಸಪ್ತಮಾಧಿಪತಿ, ದಾಂಪತ್ಯ ಅಂತ ಹೇಳ್ತೀವಿ, ಅಲ್ಲಿಗೆ ಗುರುದೃಷ್ಟಿ ಇದೆ. ಆಮೇಲೆ 9ನೇ ಮನೆ ಕುಂಭರಾಶಿಗೆ ಗುರುದೃಷ್ಟಿ ಇದೆ. ಹಾಗಾಗಿ ಕುಂಭರಾಶಿಗೆ ಗುರುದೃಷ್ಟಿ ಇರೋದ್ರಿಂದ ಜ್ಞಾನ ವೃದ್ಧಿ ಆಗುತ್ತೆ, ಆಯುಷ್ಯ ವೃದ್ಧಿ ಆಗುತ್ತೆ, ಆಯುರ್ವೃದ್ಧಿ ಆಗುತ್ತೆ. ಪೂರ್ವಾಜಿತವಾಗಿರ್ತಕ್ಕಂಥ ತಂದೆ ತಾತ ಮುತ್ತಾತ ಮಾಡಿರ್ತಕ್ಕಂಥ ಪೂರ್ವಾಜಿತ ಪುಣ್ಯ ಇವಾಗ ನಿಮಗೆ ಬರುತ್ತೆ. ಪೂರ್ವಾಜಿತ ಕರ್ಮ ನಿಮಗೆ ಫಲ ಕೊಡುತ್ತೆ ಎಂದು ಪೂರ್ವಜರು ಮಾಡಿರ್ತಕ್ಕಂಥ ಶುಭಫಲಗಳು ನಿಮಗೆ ಈಗ ಪ್ರಾಪ್ತಿಯಾಗತ್ತೆ. ಈಗ ಶನಿಯೂ ಕೂಡ ವಕ್ರಾಗಿ ಅಲ್ಲಿ ಒಂದು ಪಾದ ಇರೋದ್ರಿಂದ ಶನಿಯ ಮೇಲೂ ಕೂಡ ಗುರುದೃಷ್ಟಿ ಬರೋದ್ರಿಂದ ಕುಂಭ ಅಂದರೆ ತುಂಬಿದ ಕೊಡ, ಅದು ಜ್ಞಾನ ಭಂಡಾರ. ಹಾಗಾಗಿ ನಿಮಗೆ ಜ್ಞಾನ ವೃದ್ಧಿ ಆಗುತ್ತೆ, ಯಶಸ್ಸು ಬರುತ್ತೆ, ಕೀರ್ತಿ ಬರುತ್ತೆ, ಲಾಭ ಬರುತ್ತೆ, ಜಯ ಬರುತ್ತೆ. ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸನ್ನು ನೀವು ಅನುಭವಿಸಬಹುದು. ಲಗ್ನ ರಾಶಿಯಲ್ಲಿ ಗುರು ಅಷ್ಟು ಒಳ್ಳೆಯದಲ್ಲ ಅಂತರೂ ಕೂಡ ಗುರುದೃಷ್ಟಿ ಒಳ್ಳೆಯದು. ಹಾಗಾಗಿ ಪಂಚಮ, ಸಪ್ತಮ, ನವಮ ಭಾಗ್ಯ ಸ್ಥಾನವನ್ನು ಗುರು ನೋಡೋದು ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಚತುರ್ಥದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತೆ. ಚತುರ್ಥ ಸ್ಥಾನ ಅಂತಂದರೆ ವಾಸಸ್ಥಾನ, ನಿಮ್ಮ ಮನೆ ಅಂತ ನಾವು ಹೇಳ್ತೀವಿ. ನಿಮ್ಮ ಮನೆಯಲ್ಲಿ ಕುಜ ಇರೋದ್ರಿಂದ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತತೆ ಇರೋದಿಲ್ಲ. ಮನೆಯಲ್ಲಿ ಕ್ರೋಧ, ಕೋಪ, ಒಂದು ರೀತಿಯ ಮನೆಯಲ್ಲಿ ವಾತಾವರಣ ನಿಮಗೆ ಶಾಂತವಾಗಿ ಇರೋದಿಲ್ಲ. ಕುಜನು ವಿಶೇಷವಾಗಿ ಕ್ರೋಧಕ್ಕೆ ಕಾರಕ, ಸಿಟ್ಟಿಗೆ ಕಾರಕ, ಅಹಂಕಾರಕ್ಕೆ ಕಾರಕ, ಹಠಕ್ಕೆ ಕಾರಕ, ಛಲಕ್ಕೆ ಕಾರಕ, ಕ್ರೌರ್ಯಕ್ಕೆ ಕಾರಕ. ಇವನು ನಿಮ್ಮ ಚತುರ್ಥ ಭಾವದಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಮಾನಸಿಕವಾಗಿ ನೆಮ್ಮದಿ ಹಾಳಾಗತ್ತೆ, ಕೋಪ ಬರುತ್ತೆ, ಅಸಮಾಧಾನ ಆಗತ್ತೆ, ಮನಃಶಾಂತಿ ಇರಲ್ಲ. ಈ ರೀತಿ ತೊಂದರೆಗಳು ಕುಜನ ಭಾವದಿಂದ ನಿಮಗೆ ಉತ್ಪತ್ತಿ ಆಗತ್ತೆ. ಆದರೂ ಕೂಡ ತಾಳ್ಮೆ ಕಳ್ಕೋಬಾರ್ದು. ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಆಗ್ತದೆ. ಯಾಕೆಂದರೆ ಟೆನ್ಷನ್ನು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು. ಇವಾಗ ನಮ್ಮ ಟೈಮ್ ಸದ್ಯಕ್ಕೆ ಸರಿ ಇಲ್ಲ ಈ ತಿಂಗಳ ಅಂತ ಸಮಾಧಾನವಾಗಿ ಇದ್ದು ಬಿಡಬೇಕು. ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ನಿಮಗೆ 3ನೇ ಮನೆಯಲ್ಲಿ ಕೇತು ಸ್ಥಿತ ಆಗಿದ್ದಾನೆ. 3ನೇ ಮನೆಯಲ್ಲಿ ಕೇತು ಏನು ಮಾಡ್ತಾನೆ? ವಿಕ್ರಮ ಸ್ಥಾನದಲ್ಲಿ ಕೇತು ಇದ್ದಾಗ, ಕೇತು ತಲೆ ರಾಹು ಬಾಲ ಅಂತ ಹೇಳ್ತೀವಿ.
ಅದನ್ನು ಅನವಶ್ಯಕ ವಾದ ವಿವಾದಗಳು, ಬೇಡದೇ ಇರೋ ವಿಚಾರದಲ್ಲಿ ಚರ್ಚೆಗಳು, ನಿಮಗೆ ಲಾಭ ಇಲ್ಲದೆ ಅನವಶ್ಯಕ ಚರ್ಚೆಗಳು, ವಿಚರ್ಚೆಗಳು, ಬೇಡದೇ ಇರೋ ವಿತಂಡವಾದಗಳು, ಮತ್ತು ಇನ್ನು ನಮಗೆ ಸಂಬಂಧ ಪಡದೇ ಇರತಕ್ಕಂಥ ವಿಚಾರಗಳಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು, ಒತ್ತಡ, ನಾವು ಮಾಡದೇ ಇರೋ ಕೆಲಸಗಳಿಗೆ ತೊಂದರೆ, ನಾವು ಮಾಡಿದ್ದು ಬಂದರೆ ತೊಂದರೆ, ನಾವು ಏನು ಮಾಡಿರಲ್ಲ ಸುಮ್ಮನೆ ಅನವಶ್ಯಕ ಅಪವಾದಗಳು ಬರೋದು, ಏನೇನೋ ಒಂದು ರೀತಿಯ ಮಾನಸಿಕ ಗೊಂದಲಗಳು ನಿಮ್ಗೆ ಉಂಟಾಗುತ್ತೆ. ಅದನ್ನು ಕಾಂಪ್ಲಿಕೇಶನ್ ಮಾಡ್ಕೋಬಾರ್ದು, ದೃಢವಾದ ನಿರ್ಧಾರ ತಗೋಬೇಕು, ಈ ಟೈಮ್ ಸರಿ ಇಲ್ಲ ಅಂತೇಳಿ ಅಷ್ಟೇ. ಇನ್ನು ತಾತ್ಕಾಲಿಕ ಅಷ್ಟೇ, ತುಂಬ ತೊಂದರೆ ತಗೊಳ್ಳೋದೇನು ಇರಲ್ಲ. ಹೀಗೆ ಎಲ್ಲ ರೀತಿಯ ತೊಂದರೆಗಳು ಕೂಡ ಒಬ್ಬರಿಗೆ ಬರೋದಿಲ್ಲ. ಬಟ್ ಇದು ನಿಮ್ಮ ಜಾತಕ ಚೆನ್ನಾಗಿದ್ರಂಥ ಸಮಸ್ಯೆಗಳಿಂದ ತಾವು ಪಾರಾಗಬಹುದು. ಮತ್ತು ಗುರುವಿನ ಒಂದು ಕೆಲವೊಂದಷ್ಟು ಪೂರ್ವಪುಣ್ಯದ ವೃದ್ಧಿ ಆಗುವಂಥ ಸಂದರ್ಭ ಇದೆ. ಭಾಗ್ಯೋದಯ ಆಗುವಂಥ ಯೋಗ, ಸುಖಸ್ಥಾನ ಅಭಿವೃದ್ಧಿ ಆಗುವಂಥ ಯೋಗ, ಪೂರ್ವಪುಣ್ಯ ವೃದ್ಧಿ ಆಗುವಂಥ ಯೋಗ, ದಾಂಪತ್ಯ ಸುಖ ಮತ್ತು ಸಿಗುವಂಥ ಯೋಗ, ಯಾವುದೇ ರೀತಿಯ ತೊಂದರೆ ತೊಡಗುಗಳು ಏನೂ ಇರೋದಿಲ್ಲ. ಮಾನಸಿಕವಾಗಿ ಭ್ರಮೆಗೆ ಒಳಗಾಗಬಾರದು ಅಂತ ನಿಮಗೆ ನಾವು ಮಾಹಿತಿಯನ್ನು ಕೊಡ್ಬೋದು. ಇನ್ನು ಪತ್ರಿಕೋದ್ಯಮ, ಚಿತ್ರೋದ್ಯಮ ಮತ್ತು ವಾಹಿನಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರುಗಳಿಗೆ, ನ್ಯಾಯವಾದಿಗಳಿಗೆ, ಲಿವಾಲಿವಾರ ಮಾಡ್ತಕ್ಕಂಥವರುಗಳಿಗೆ, ಕೆಲವು ಫೈನಾನ್ಸ್ಗಳಿಗೆ, ಬ್ಯಾಂಕುಗಳಿಗೆ, ಅವರೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ತುಂಬ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ರಾಜಕೀಯ ವರ್ಗದಲ್ಲಿ ಇರ್ತಕ್ಕಂಥವರಿಗೆ, ಕೆಲವು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ತುಂಬ ಒಳ್ಳೆಯ ಶುಭಫಲಗಳಿದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಶುಭಫಲಗಳು ಇದೆ. ಆದರೆ ಮಾನಸಿಕವಾದ ಭ್ರಮೆಗೆ ಒಳಗಾಗಬಾರದು, ಯಾವುದೇ ಚಿಂತೆಗೆ ಒಳಗಾಗಬಾರದು. ಕಣ್ಣಲ್ಲಿ ಕಂಡರೂ ಪರಂಬರಿಸಿ ನೋಡುವಂಥ ಉಕ್ತಿ ಇದೆ. ಹಾಗಾಗಿ ಯಾವುದೇ ಚಿಂತೆ ಇದ್ದರೂ ಕೂಡ ನಾವು ಅದನ್ನು ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿ ನಿಧಾನವಾಗಿ ಯಾರಿಗೂ ತೊಂದರೆ ಆಗದಿರ್ತಾರೆ ಬಗೆಹರಿಸಿಕೊಂಡ್ರೆ ನಿಮಗೆಲ್ಲ ಆರ್ಥಿಕ ಸಂಕಷ್ಟ, ವ್ಯಾವಹಾರಿಕ ಸಂಕಷ್ಟ, ಕುಟುಂಬದ ಸಂಕಷ್ಟ ಮತ್ತು ನಿಮ್ಮ ಜಮೀನಿನ ವ್ಯವಹಾರದ ಸಂಕಷ್ಟ ಎಲ್ಲವೂ ಕೂಡ ಪರಿಹಾರ ಆಗ್ತದೆ. ತಂದೆ ತಾಯಿಗಳಿಂದ ಆಶೀರ್ವಾದ ಪಡೆಯಿರಿ, ಖಂಡಿತ ಒಳ್ಳೆಯದಾಗತ್ತೆ. ಮಿಥುನ ರಾಶಿಯವರಿಗೆ ಯಾವ್ದಾದ್ರು ಕಷ್ಟ, ನಷ್ಟ, ದುಃಖ ಇದ್ದರೆ ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.